ನೋಡಿ, ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಹತ್ಯೆಯ ಹಿಂದೆ ಹಲವು ರೀತಿಯ ಅನುಮಾನಗಳು ಈಗ ಮೂಡ್ತಾ ಇವೆ. ಈ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಕಾಂಗ್ರೆಸ್ನವರೇ ಪ್ರಯತ್ನ ಪಟ್ರ, ಆ ರೀತಿಯ ಷಡ್ಯಂತ್ರವನ್ನ ಮಾಡಿದಾರ ಅನ್ನುವಂತ ಅನುಮಾನಗಳು ಮೂಡ್ತಾ ಇದೆ. ಈ ಅನುಮಾನಕ್ಕೂ ಹಲವು ಕಾರಣಗಳಿದೆ ನೋಡಿ. ಪೋಸ್ಟ್ ಮಾರ್ಟಮ್ ಮತ್ತು ಅಂತ್ಯಕ್ರಿಯೆ, ಈ ಎರಡು ವಿಚಾರಗಳ ಬಗ್ಗೆನೇ ಸಾಲು ಸಾಲು ಅನುಮಾನಗಳು ಕಾಡ್ತಾ ಇದೆ. ಮರಣೋತ್ತರ ಪರೀಕ್ಷೆ ಮತ್ತು ರಾಜಶೇಖರ್ನ ಅಂತ್ಯಕ್ರಿಯೆ, ಈ ಎರಡು ವಿಚಾರಗಳಿಗೆ ಅನುಮಾನ ಇದೆ. ಒಂದಲ್ಲ, ಎರಡೆರಡು ಬಾರಿ ನಡೀತಾ ಪೋಸ್ಟ್ ಮಾರ್ಟಮ್ ಅನ್ನುವಂತಹ ಪ್ರಶ್ನೆ ಇದೆ. ಇದನ್ನ ಹಲವರು ಈಗಾಗಲೇ ಪ್ರಶ್ನೆ ಮಾಡಿದ್ದಾರೆ. ಶ್ರೀರಾಮುಲು ಅವರು ಪ್ರಶ್ನೆ ಮಾಡಿದ್ದಾರೆ, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಇದರ ಬಗ್ಗೆ ಉತ್ತರ ನೀಡಲಿ ಅಂತ ಅವರು ಹೇಳ್ತಾ ಇದ್ದಾರೆ. ಬಿಮ್ಸ್ ಅಧೀಕ್ಷಕರ ಬ್ರೇನ್ ಮ್ಯಾಪಿಂಗ್ ಪಟ್ಟು ಹಿಡಿದಿದೆ ಜೆಡಿಎಸ್. ಅವರ ಬ್ರೇನ್ ಮ್ಯಾಪಿಂಗ್ ಅನ್ನ ಮಾಡಬೇಕು ಅಂದಾಗ ಎಲ್ಲ ಷಡ್ಯಂತ್ರಗಳ ವಿಚಾರ ಆಚೆ ಬರುತ್ತೆ ಅಂತ ಪಟ್ಟು ಹಿಡಿದು ಕುಳಿತಿದೆ ಜೆಡಿಎಸ್. ದೇಹದಲ್ಲಿ ಅನೇಕ ಚೂರುಗಳು ಇದ್ವು ಅಂತ ವೈದ್ಯರು ಹೇಳಿದರು. ಆ ವೈದ್ಯರೇ ಮರಣೋತ್ತರ ಪರೀಕ್ಷೆಯನ್ನ ಮಾಡಬಹುದಿತ್ತು, ಮಾಡಿ ಮುಗಿಸಬಹುದಿತ್ತು. ಆದರೆ ಮರಣೋತ್ತರ ಪರೀಕ್ಷೆಯನ್ನ ಮಾಡೋದಕ್ಕೆ ಇನ್ನೊಬ್ಬ ವೈದ್ಯರನ್ನ ಕರೆಸಿಕೊಂಡಿದ್ದು ಯಾಕೆ? ಅದರ ಗುಟ್ಟೇನು? ದೇಹದಲ್ಲಿ ಒಂದೇ ಗುಂಡು ಇತ್ತು ಅಂತ ಹೇಳ್ತಾರೆ, ಆದರೆ ಕಾರ್ಯಕರ್ತರ ದೇಹದಲ್ಲಿ 4-5 ಗುಂಡುಗಳಿತ್ತು. ಇನ್ನೊಂದು ಮುಖ್ಯವಾದ ವಿಚಾರ, ಅಂತ್ಯಕ್ರಿಯೆ ಬಗ್ಗೆ ಇರುವ ಅನುಮಾನ. ಈ ರಾಜಶೇಖರ್ ಮನೆತನದ ಸಂಪ್ರದಾಯದಂತೆ ರಾಜಶೇಖರ್ ದೇಹವನ್ನ ಹೂಳಬೇಕಾಗಿತ್ತು, ಆದ್ರೆ ಹಾಗೆ ಮಾಡಲಿಲ್ಲ. ಸಾಕ್ಷಿ ನಾಶ ಮಾಡೋದಕ್ಕೆ ರಾಜಶೇಖರ್ ದೇಹವನ್ನ ಸುಟ್ಟಿದ್ದಾರೆ ಅನ್ನುವಂತ ಗಂಭೀರ ಆರೋಪವನ್ನ ಈಗ ಬಿಜೆಪಿ ಜೆಡಿಎಸ್ ನಾಯಕರು ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳೇ ಸಾಲು ಸಾಲು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಈ ವಿಚಾರಗಳಿಂದಾಗಿ ಸಾಲು ಸಾಲು ಅನುಮಾನ ಮೂಡ್ತಾ ಇದೆ ಅಂತ ಶ್ರೀರಾಮುಲು ಅವರು ಕೂಡ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಶ್ರೀರಾಮುಲು ಅವರೇ ಈಗ ಸ್ವತಃ ಮಾತಾಡ್ತಾ ಇದ್ದಾರೆ, ಅದರ ನೇರ ಪ್ರಸಾರ ನಿಮ್ಮ ಮುಂದೆ ನೋಡಿ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಹತ್ಯೆಯ ಹಿಂದೆ ಹಲವು ರೀತಿಯ ಅನುಮಾನಗಳು ಈಗ ಮೂಡ್ತಾ ಇವೆ. ಈ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಕಾಂಗ್ರೆಸ್ನವರೇ ಪ್ರಯತ್ನ ಪಟ್ರ, ಆ ರೀತಿಯ ಷಡ್ಯಂತ್ರವನ್ನ ಮಾಡಿದಾರ ಅನ್ನುವಂತ ಅನುಮಾನಗಳು ಮೂಡ್ತಾ ಇದೆ. ಈ ಅನುಮಾನಕ್ಕೂ ಹಲವು ಕಾರಣಗಳಿದೆ ನೋಡಿ. ಪೋಸ್ಟ್ ಮಾರ್ಟಮ್ ಮತ್ತು ಅಂತ್ಯಕ್ರಿಯೆ, ಈ ಎರಡು ವಿಚಾರಗಳ ಬಗ್ಗೆನೇ ಸಾಲು ಸಾಲು ಅನುಮಾನಗಳು ಕಾಡ್ತಾ ಇದೆ. ಮರಣೋತ್ತರ ಪರೀಕ್ಷೆ ಮತ್ತು ರಾಜಶೇಖರ್ನ ಅಂತ್ಯಕ್ರಿಯೆ, ಈ ಎರಡು ವಿಚಾರಗಳಿಗೆ ಅನುಮಾನ ಇದೆ. ಒಂದಲ್ಲ, ಎರಡೆರಡು ಬಾರಿ ನಡೀತಾ ಪೋಸ್ಟ್ ಮಾರ್ಟಮ್ ಅನ್ನುವಂತಹ ಪ್ರಶ್ನೆ ಇದೆ. ಇದನ್ನ ಹಲವರು ಈಗಾಗಲೇ ಪ್ರಶ್ನೆ ಮಾಡಿದ್ದಾರೆ. ಶ್ರೀರಾಮುಲು ಅವರು ಪ್ರಶ್ನೆ ಮಾಡಿದ್ದಾರೆ, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಇದರ ಬಗ್ಗೆ ಉತ್ತರ ನೀಡಲಿ ಅಂತ ಅವರು ಹೇಳ್ತಾ ಇದ್ದಾರೆ. ಬಿಮ್ಸ್ ಅಧೀಕ್ಷಕರ ಬ್ರೇನ್ ಮ್ಯಾಪಿಂಗ್ ಪಟ್ಟು ಹಿಡಿದಿದೆ ಜೆಡಿಎಸ್. ಅವರ ಬ್ರೇನ್ ಮ್ಯಾಪಿಂಗ್ ಅನ್ನ ಮಾಡಬೇಕು ಅಂದಾಗ ಎಲ್ಲ ಷಡ್ಯಂತ್ರಗಳ ವಿಚಾರ ಆಚೆ ಬರುತ್ತೆ ಅಂತ ಪಟ್ಟು ಹಿಡಿದು ಕುಳಿತಿದೆ ಜೆಡಿಎಸ್. ದೇಹದಲ್ಲಿ ಅನೇಕ ಚೂರುಗಳು ಇದ್ವು ಅಂತ ವೈದ್ಯರು ಹೇಳಿದರು. ಆ ವೈದ್ಯರೇ ಮರಣೋತ್ತರ ಪರೀಕ್ಷೆಯನ್ನ ಮಾಡಬಹುದಿತ್ತು, ಮಾಡಿ ಮುಗಿಸಬಹುದಿತ್ತು. ಆದರೆ ಮರಣೋತ್ತರ ಪರೀಕ್ಷೆಯನ್ನ ಮಾಡೋದಕ್ಕೆ ಇನ್ನೊಬ್ಬ ವೈದ್ಯರನ್ನ ಕರೆಸಿಕೊಂಡಿದ್ದು ಯಾಕೆ? ಅದರ ಗುಟ್ಟೇನು? ದೇಹದಲ್ಲಿ ಒಂದೇ ಗುಂಡು ಇತ್ತು ಅಂತ ಹೇಳ್ತಾರೆ, ಆದರೆ ಕಾರ್ಯಕರ್ತರ ದೇಹದಲ್ಲಿ 4-5 ಗುಂಡುಗಳಿತ್ತು. ಇನ್ನೊಂದು ಮುಖ್ಯವಾದ ವಿಚಾರ, ಅಂತ್ಯಕ್ರಿಯೆ ಬಗ್ಗೆ ಇರುವ ಅನುಮಾನ. ಈ ರಾಜಶೇಖರ್ ಮನೆತನದ ಸಂಪ್ರದಾಯದಂತೆ ರಾಜಶೇಖರ್ ದೇಹವನ್ನ ಹೂಳಬೇಕಾಗಿತ್ತು, ಆದ್ರೆ ಹಾಗೆ ಮಾಡಲಿಲ್ಲ. ಸಾಕ್ಷಿ ನಾಶ ಮಾಡೋದಕ್ಕೆ ರಾಜಶೇಖರ್ ದೇಹವನ್ನ ಸುಟ್ಟಿದ್ದಾರೆ ಅನ್ನುವಂತ ಗಂಭೀರ ಆರೋಪವನ್ನ ಈಗ ಬಿಜೆಪಿ ಜೆಡಿಎಸ್ ನಾಯಕರು ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳೇ ಸಾಲು ಸಾಲು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಈ ವಿಚಾರಗಳಿಂದಾಗಿ ಸಾಲು ಸಾಲು ಅನುಮಾನ ಮೂಡ್ತಾ ಇದೆ ಅಂತ ಶ್ರೀರಾಮುಲು ಅವರು ಕೂಡ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಶ್ರೀರಾಮುಲು ಅವರೇ ಈಗ ಸ್ವತಃ ಮಾತಾಡ್ತಾ ಇದ್ದಾರೆ, ಅದರ ನೇರ ಪ್ರಸಾರ ನಿಮ್ಮ ಮುಂದೆ ನೋಡಿ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಹತ್ಯೆಯ ಹಿಂದೆ ಹಲವು ರೀತಿಯ ಅನುಮಾನಗಳು ಈಗ ಮೂಡ್ತಾ ಇವೆ. ಈ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಕಾಂಗ್ರೆಸ್ನವರೇ ಪ್ರಯತ್ನ ಪಟ್ರ, ಆ ರೀತಿಯ ಷಡ್ಯಂತ್ರವನ್ನ ಮಾಡಿದಾರ
ಅನ್ನುವಂತ ಅನುಮಾನಗಳು ಮೂಡ್ತಾ ಇದೆ. ಈ ಅನುಮಾನಕ್ಕೂ ಹಲವು ಕಾರಣಗಳಿದೆ ನೋಡಿ. ಪೋಸ್ಟ್ ಮಾರ್ಟಮ್ ಮತ್ತು ಅಂತ್ಯಕ್ರಿಯೆ ಈ ಎರಡು ವಿಚಾರಗಳ ಬಗ್ಗೆನೇ ಸಾಲು ಸಾಲು ಅನುಮಾನಗಳು ಕಾಡ್ತಾ ಇದೆ. ಮರಣೋತ್ತರ ಪರೀಕ್ಷೆ ಮತ್ತು ರಾಜಶೇಖರ್ನ ಅಂತ್ಯಕ್ರಿಯೆ ಈ ಎರಡು ವಿಚಾರಗಳಿಗೆ ಅನುಮಾನ ಇದೆ. ಒಂದಲ್ಲ ಎರಡೆರಡು ಬಾರಿ ನಡೀತಾ ಪೋಸ್ಟ್ ಮಾರ್ಟಮ್ ಅನ್ನುವಂತಹ ಪ್ರಶ್ನೆ ಇದೆ. ಇದನ್ನ ಹಲವರು ಈಗಾಗಲೇ ಪ್ರಶ್ನೆ ಮಾಡಿದ್ದಾರೆ. ಶ್ರೀರಾಮುಲು ಅವರು ಪ್ರಶ್ನೆ ಮಾಡಿದ್ದಾರೆ, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಇದರ ಬಗ್ಗೆ ಉತ್ತರ ನೀಡಲಿ ಅಂತ ಅವರು ಹೇಳ್ತಾ ಇದ್ದಾರೆ. ಬಿಮ್ಸ್ ಅಧೀಕ್ಷಕರ ಬ್ರೇನ್ ಮ್ಯಾಪಿಂಗ್ ಪಟ್ಟು ಹಿಡಿದಿದೆ ಜೆಡಿಎಸ್. ಅವರ ಬ್ರೇನ್ ಮ್ಯಾಪಿಂಗ್ ಅನ್ನ ಮಾಡಬೇಕು ಅಂದಾಗ ಎಲ್ಲ ಷಡ್ಯಂತ್ರಗಳ ವಿಚಾರ ಆಚೆ ಬರುತ್ತೆ ಅಂತ ಪಟ್ಟು ಹಿಡಿದು ಕುಳಿತಿದೆ ಜೆಡಿಎಸ್. ದೇಹದಲ್ಲಿ ಅನೇಕ ಚೂರುಗಳು ಇದ್ವು ಅಂತ ವೈದ್ಯರು ಹೇಳಿದರು. ಆ ವೈದ್ಯರೇ ಮರಣೋತ್ತರ ಪರೀಕ್ಷೆಯನ್ನ ಮಾಡಬಹುದಿತ್ತು, ಮಾಡಿ ಮುಗಿಸಬಹುದಿತ್ತು. ಆದರೆ ಮರಣೋತ್ತರ ಪರೀಕ್ಷೆಯನ್ನ ಮಾಡೋದಕ್ಕೆ ಇನ್ನೊಬ್ಬ ವೈದ್ಯರನ್ನ ಕರೆಸಿಕೊಂಡಿದ್ದು ಯಾಕೆ? ಅದರ ಗುಟ್ಟೇನು? ದೇಹದಲ್ಲಿ ಒಂದೇ ಗುಂಡು ಇತ್ತು ಅಂತ ಹೇಳ್ತಾರೆ, ಆದ್ರೆ ಕಾರ್ಯಕರ್ತರ ದೇಹದಲ್ಲಿ 4-5 ಗುಂಡುಗಳಿತ್ತು. ಇನ್ನೊಂದು ಮುಖ್ಯವಾದ ವಿಚಾರ, ಅಂತ್ಯಕ್ರಿಯೆ ಬಗ್ಗೆ ಇರುವ ಅನುಮಾನ. ಈ ರಾಜಶೇಖರ್ ಮನೆತನದ ಸಂಪ್ರದಾಯದಂತೆ ರಾಜಶೇಖರ್ ದೇಹವನ್ನ ಹೂಳಬೇಕಾಗಿತ್ತು, ಆದ್ರೆ ಹಾಗೆ ಮಾಡಲಿಲ್ಲ. ಸಾಕ್ಷಿ ನಾಶ ಮಾಡೋದಕ್ಕೆ ರಾಜಶೇಖರ್ ದೇಹವನ್ನ ಸುಟ್ಟಿದ್ದಾರೆ ಅನ್ನುವಂತ ಗಂಭೀರ ಆರೋಪವನ್ನ ಈಗ ಬಿಜೆಪಿ ಜೆಡಿಎಸ್ ನಾಯಕರು ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳೇ ಸಾಲು ಸಾಲು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಈ ವಿಚಾರಗಳಿಂದಾಗಿ ಸಾಲು ಸಾಲು ಅನುಮಾನ ಮೂಡ್ತಾ ಇದೆ ಅಂತ ಶ್ರೀರಾಮುಲು ಅವರು ಕೂಡ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಶ್ರೀರಾಮುಲು ಅವರೇ ಈಗ ಸ್ವತಃ ಮಾತಾಡ್ತಾ ಇದ್ದಾರೆ, ಅದರ ನೇರ ಪ್ರಸಾರ ನಿಮ್ಮ ಮುಂದೆ ನೋಡಿ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಹತ್ಯೆಯ ಹಿಂದೆ ಹಲವು ರೀತಿಯ ಅನುಮಾನಗಳು ಈಗ ಮೂಡ್ತಾ ಇದೆ. ಈ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಕಾಂಗ್ರೆಸ್ನವರೇ ಪ್ರಯತ್ನ ಪಟ್ರ, ಆ ರೀತಿಯ ಷಡ್ಯಂತ್ರವನ್ನ ಮಾಡಿದರ ಅನ್ನುವಂತ ಅನುಮಾನಗಳು ಮೂಡ್ತಾ ಇದೆ. ಈ ಅನುಮಾನಕ್ಕೂ ಹಲವು ಕಾರಣಗಳಿದೆ ನೋಡಿ. ಪೋಸ್ಟ್ ಮಾರ್ಟಮ್ ಮತ್ತು ಅಂತ್ಯಕ್ರಿಯೆ ಈ ಎರಡು ವಿಚಾರಗಳ ಬಗ್ಗೆನೇ ಸಾಲು ಸಾಲು ಅನುಮಾನಗಳು ಕಾಡ್ತಾ ಇದೆ. ಮರಣೋತ್ತರ ಪರೀಕ್ಷೆ ಮತ್ತು ರಾಜಶೇಖರ್ನ ಅಂತ್ಯಕ್ರಿಯೆ ಈ ಎರಡು ವಿಚಾರಗಳಿಗೆ ಅನುಮಾನ ಇದೆ. ಒಂದಲ್ಲ ಎರಡೆರಡು ಬಾರಿ ನಡೀತಾ ಪೋಸ್ಟ್ ಮಾರ್ಟಮ್ ಅನ್ನುವಂತಹ ಪ್ರಶ್ನೆ ಇದೆ. ಇದನ್ನ ಹಲವರು ಈಗಾಗಲೇ ಪ್ರಶ್ನೆ ಮಾಡಿದ್ದಾರೆ. ಶ್ರೀರಾಮುಲು ಅವರು ಪ್ರಶ್ನೆ ಮಾಡಿದ್ದಾರೆ, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಇದರ ಬಗ್ಗೆ ಉತ್ತರ ನೀಡಲಿ ಅಂತ ಅವರು ಹೇಳ್ತಾ ಇದ್ದಾರೆ. ಬಿಮ್ಸ್ ಅಧೀಕ್ಷಕರ ಬ್ರೇನ್ ಮ್ಯಾಪಿಂಗ್ ಪಟ್ಟು ಹಿಡಿದಿದೆ ಜೆಡಿಎಸ್. ಅವರ ಬ್ರೇನ್ ಮ್ಯಾಪಿಂಗ್ ಅನ್ನ ಮಾಡಬೇಕು ಅಂದಾಗ ಎಲ್ಲ ಷಡ್ಯಂತ್ರಗಳ ವಿಚಾರ ಆಚೆ ಬರುತ್ತೆ ಅಂತ ಪಟ್ಟು ಹಿಡಿದು ಕುಳಿತಿದೆ ಜೆಡಿಎಸ್. ದೇಹದಲ್ಲಿ ಅನೇಕ ಚೂರುಗಳು ಇದ್ವು ಅಂತ ವೈದ್ಯರು ಹೇಳಿದರು. ಆ ವೈದ್ಯರೇ ಮರಣೋತ್ತರ ಪರೀಕ್ಷೆಯನ್ನ ಮಾಡಬಹುದಿತ್ತು, ಮಾಡಿ ಮುಗಿಸಬಹುದಿತ್ತು. ಆದರೆ ಮರಣೋತ್ತರ ಪರೀಕ್ಷೆಯನ್ನ ಮಾಡೋದಕ್ಕೆ ಇನ್ನೊಬ್ಬ ವೈದ್ಯರನ್ನ ಕರೆಸಿಕೊಂಡಿದ್ದು ಯಾಕೆ? ಅದರ ಗುಟ್ಟೇನು? ದೇಹದಲ್ಲಿ ಒಂದೇ ಗುಂಡು ಇತ್ತು ಅಂತ ಹೇಳ್ತಾರೆ, ಆದ್ರೆ ಕಾರ್ಯಕರ್ತರ ದೇಹದಲ್ಲಿ 4-5 ಗುಂಡುಗಳಿತ್ತು. ಇನ್ನೊಂದು ಮುಖ್ಯವಾದ ವಿಚಾರ, ಅಂತ್ಯಕ್ರಿಯೆ ಬಗ್ಗೆ ಇರುವ ಅನುಮಾನ. ಈ ರಾಜಶೇಖರ್ ಮನೆತನದ ಸಂಪ್ರದಾಯದಂತೆ ರಾಜಶೇಖರ್ ದೇಹವನ್ನ ಹೂಳಬೇಕಾಗಿತ್ತು, ಆದ್ರೆ ಹಾಗೆ ಮಾಡಲಿಲ್ಲ. ಸಾಕ್ಷಿ ನಾಶ ಮಾಡೋದಕ್ಕೆ ರಾಜಶೇಖರ್ ದೇಹವನ್ನ ಸುಟ್ಟಿದ್ದಾರೆ ಅನ್ನುವಂತ ಗಂಭೀರ ಆರೋಪವನ್ನ ಈಗ ಬಿಜೆಪಿ ಜೆಡಿಎಸ್ ನಾಯಕರು ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳೇ ಸಾಲು ಸಾಲು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಈ ವಿಚಾರಗಳಿಂದಾಗಿ ಸಾಲು ಸಾಲು ಅನುಮಾನ ಮೂಡ್ತಾ ಇದೆ ಅಂತ ಶ್ರೀರಾಮುಲು ಅವರು ಕೂಡ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಶ್ರೀರಾಮುಲು ಅವರೇ ಈಗ ಸ್ವತಃ ಮಾತಾಡ್ತಾ ಇದ್ದಾರೆ, ಅದರ ನೇರ ಪ್ರಸಾರ ನಿಮ್ಮ ಮುಂದೆ